ಮೂಡಿಗೆರೆ ಮಾರ್ಚ್ 10 ಕರ್ನಾಟಕ ರಾಜ್ಯ ಸರ್ಕಾರ ಮಂಡಿಸಿರುವ ಬಜೆಟ್ ಕುರಿತು ರೈತ ಸಂಘದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣಕಾಸು ಖಾತೆಯನ್ನು ನಿರ್ವಹಿಸುತ್ತಿದ್ದರೂ ಸರ್ಕಾರದ ಬಜೆಟ್ನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸಮರ್ಪಕ ಆದ್ಯತೆ ನೀಡಲಾಗಿಲ್ಲ ಎಂದು ರೈತ ಸಂಘ ಹಸಿರು ಸೇನಾ ಜಿಲ್ಲಾ ಸಂಚಾಲಕ ಡಿಎಸ್ ರಮೇಶ್ ಗೌಡ ಆರೋಪಿಸಿದ್ದಾರೆ. ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2023ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷ ಹಲವು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬಂದಿದೆ. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 3 ವರ್ಷಗಳ ಅವಧಿ ಸಮೀಪಿಸುತ್ತಿದ್ದರೂ ರಾಜ್ಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಹೇಳಿದರು. ಸರ್ಕಾರಿ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ನೀಡುವಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಉಂಟಾಗಿದೆ ಎಂದು ಅವರು ಆರೋಪಿಸಿದರು. ಶಕ್ತಿ ಯೋಜನೆ ಸೇರಿದಂತೆ ಹಲವು ಗ್ಯಾರಂಟಿ ಯೋಜನೆಗಳ ಪರಿಣಾಮವಾಗಿ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಸೇರಿದಂತೆ ಸಾರಿಗೆ ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಅವರು ಹೇಳಿದರು. ರಾಜ್ಯದ ಬಜೆಟ್ ಮಂಡನೆ ಮಾಡುವಾಗ ಸರ್ಕಾರದ ಖಜಾನೆಯಲ್ಲಿ ಸಮರ್ಪಕ ಆದಾಯ ಸಂಗ್ರಹವಿರಬೇಕು. ಆಗ ಮಾತ್ರ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಲು ಸಾಧ್ಯವಾಗುತ್ತದೆ. ಆದರೆ ಸರ್ಕಾರದ ಸಾಲದ ಅವಲಂಬನೆ ಹೆಚ್ಚಿಸಿಕೊಂಡು ಹಣಕಾಸು ವ್ಯವಸ್ಥೆಯನ್ನು ನಡೆಸುತ್ತಿದೆ ಎಂದು ಅವರು ಟೀಕಿಸಿದರು. ವಿಧಾನಸಭಾ ಚುನಾವಣೆಯ ವೇಳೆ ರೈತರಿಗೆ 10 ಲಕ್ಷ ರೂಪಾಯಿವರೆಗೆ 0% ಬಡ್ಡಿ ದರದಲ್ಲಿ ಸಾಲ ನೀಡುವುದಾಗಿ ಕಾಂಗ್ರೆಸ್ ಪಕ್ಷ ಘೋಷಿಸಿತ್ತು. ಆದರೆ ಇದುವರೆಗೂ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಹೊಸ ಸಾಲ ನೀಡುವಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲೇ ರೈತರು ಸಾಲದ ಸಂಕಷ್ಟಕ್ಕೆ ಸಿಲುಕಿದಂತೆ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು. ಆದರೆ ಈಗ ಸಹಕಾರ ಬ್ಯಾಂಕುಗಳಾದ ಕರ್ನಾಟಕ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ ಸೇರಿದಂತೆ ಇತರ ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಹೆಚ್ಚಾಗಿದೆ ಎಂದು ಅವರು ಆರೋಪಿಸಿದರು. ಹಿಂದಿನಿಂದಲೂ ರೈತರಿಗೆ 3 ಲಕ್ಷ ರೂಪಾಯಿವರೆಗೆ 0 ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿತ್ತು. ಈಗ ಸಹಕಾರ ಸಂಘಗಳ ಮೂಲಕ ವಾರ್ಷಿಕವಾಗಿ ಕನಿಷ್ಠ 10 ಲಕ್ಷ ರೂಪಾಯಿಗಳವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಈ ಸಂಬಂಧ ಸರ್ಕಾರ ಸ್ಪಷ್ಟ ಕ್ರಮ ಕೈಗೊಳ್ಳುತ್ತಿರುವುದು ರೈತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ದಾರದಹಳ್ಳಿ ಗ್ರಾಮದ ಡಿಎಸ್ ರಮೇಶ್ ಗೌಡ ತಿಳಿಸಿದ್ದಾರೆ. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಡಿಎಸ್ ರಮೇಶ್ ಗೌಡ, ದಾರದಹಳ್ಳಿ ಜಿಲ್ಲಾ ಸಂಚಾಲಕರು, ರೈತ ಸಂಘ. ಇದು ಏನಾಗಿದೆ, ಈಗ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡ್ತಾರೆ. ಇದು ಕೊರತೆ ಬಜೆಟ್ಟು ಮಾಡ್ತಾಯಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಹಣಕಾಸು ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ, ಪಾರ್ಟ್ ಟೈಮ್ ಕೆಲಸ ಆಗಿದೆ. ಇದರಿಂದ ಹಣಕಾಸು ಖಾತೆಗೆ ಬೇರೆ ಮಂತ್ರಿ ಇರಬೇಕು, ಸಪ್ರೇಟು. ಒಂದು ಎರಡನೇ, ಯಾವುದೇ ರಾಜ್ಯ ಸರ್ಕಾರಗಳಿರ್ಬೋದು, ಒಟ್ಟು ಗಾತ್ರದ ಬಜೆಟ್ಟು ಹಣ ಅರ್ಧ ಭಾಗನಾರು ಖಜಾನೆಯಲ್ಲಿ, ಸರ್ಕಾರದ ಖಜಾನೆಯಲ್ಲಿ ಇರಬೇಕು. ಆವಾಗ ಮಾತ್ರ ಜನಗಳಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು. ಉಳಿದ ಹಣನ ತೆರಿಗೆ ಮತ್ತು ಸಾಲದ ರೂಪದಲ್ಲಿ ಮಾಡ್ಬೋದು. ಇದು ಫ್ರೀ ಗ್ಯಾರಂಟಿ ಕೊಟ್ಟು ಈಗ ಅದರಲ್ಲಿ ಈಗ ಯಾವುದು ಸಕ್ಸಸ್ ಆಗಿಲ್ಲ. KSRTC ನಿಗಮ ಲಾಸ್ಟ್ ಹಂಚಿಗೆ ಹೋಗಿದೆ, ಸಂಬಳ ಕೊಟ್ಟಿಲ್ಲ. ಇನ್ನು ಸಹಕಾರ ಸಂಘದಲ್ಲಿ ಇವರು ಚುನಾವಣಾ ಪ್ರಣಾಳಿಕೆಯಲ್ಲಿ 23 ವಿಧಾನಸಭೆ ಎಲೆಕ್ಷನ್ನಲ್ಲಿ 10 ಲಕ್ಷದವರೆಗೂ 0% ಸಾಲ ಕೊಡ್ತೀವಿ ಅಂತ ಹೇಳಿದ್ದರು. 3 ವರ್ಷ ಕಳೆದರೂ ಯಾವ ಹೊಸ ಸಾಲ ಕೊಟ್ಟಿಲ್ಲ. ಆಮೇಲೆ ಹೆಚ್ಚುವರಿ ಸಾಲ ವಾರ್ಷಿಕ 3% ಬಡ್ಡಿಗೆ 10 ಲಕ್ಷದವರೆಗೂ ಸಹಕಾರ ಸಂಘದಲ್ಲಿ ಕೊಡಬೇಕು ಅನ್ನೋದು ಬೇಡಿಕೆ ಇದೆ. ಅದ್ರ ಬಗ್ಗೆಯೂ ಪ್ರಸ್ತಾಪ ಇಲ್ಲ. ಈಗ ಮೊನ್ನೆ 0% ಕೊಡ್ತೀವಿ ಅಂತ ಹೇಳಿದರೆ, ಆದರೆ ಸಾಲದ ಪ್ರಮಾಣ ಹೇಳಿಲ್ಲ. 3 ಲಕ್ಷ ಹಿಂದೆಯೇ ಕೊಡ್ತಾಯಿದ್ದಾರೆ 0%ಗೆ. ಈಗ ಎಷ್ಟು ಕೊಡ್ತೀವಿ ಅಂತ ಹೇಳಿಲ್ಲ. 0%ಗೆ ಸಾಲ ಕೊಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ. ಅದರಿಂದ ರೈತರಿಗೆ ಮತ್ತು ರಾಜ್ಯದ ಜನಿಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕು ಅಂತೇಳಿ ನಾನು ಒತ್ತಾಯಪಡಿಸ್ತೀನಿ. ಗೊತ್ತಿಲ್ಲ, ಇದು ಸಾಲ ಮಾಡಿ ಬಜೆಟ್ ಮಾಡೋದು, ಆಮೇಲೆ ಸುಳ್ಳು ಆಶ್ವಾಸನೆ ಕೊಡೋದು, ಇದನ್ನೇ ಮಾಡ್ತಾಯಿದ್ದಾರೆ. ಸರಿ.